ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಶ್ರೀನಿಧಿ ರಾಜು. ಸೊ ಇವತ್ತು ತುಂಬ ದಿನಗಳಾದಮೇಲೆ ಒಂದು ನೈಟ್ ರೈಡ್ನ ಹೋಗ್ತಾ ಇದ್ದೀವಿ. ಸೊ ಯಾರ್ಯಾರು ಹೋಗ್ತಾ ಇದ್ದೀವಿ ಅಂದರೆ ನಾನು ಮತ್ತು ನನ್ನ ತಮ್ಮ ಶ್ರೀಕಾಂತ್ ಅಂತ ಹೇಳಿ. ಸೊ ನಮ್ಮ ಹಳೆ ಸಬ್ಸ್ಕ್ರೈಬರ್ಸ್ ಆಗಿದ್ರೆ ಗೊತ್ತಿರುತ್ತೆ ಯಾರು ಅಂತ. ಶ್ರೀಕಾಂತ್ನ ಮೀಟ್ ಆಗಿಬಿಟ್ಟು ಸ್ಟಾರ್ಟ್ ಮಾಡೋಣ ರೈಡು. ಸೊ ಏನು ಲೊಕೇಶನ್ ಇಲ್ಲಿಗೆ ಹೋಗ್ಬೇಕು ಅಲ್ಲಿಗೆ ಹೋಗ್ಬೇಕಂತ ಏನಿಲ್ಲ. ಮಾಗಡಿ ಹತ್ರ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ತುಮಕೂರು ರೋಡಿಂದ ವಾಪಸ್ ಬರೋಣ ಅಂತ ಪ್ಲ್ಯಾನ್ ಹಾಕ್ಕೊಂಡಿದ್ದೀವಿ. ಹೋಗ್ತಾ ಅಂದವೇ ಏನೇನು ಪ್ಲ್ಯಾನ್ ಆಗುತ್ತೋ ಎಲ್ಲೆಲ್ಲಿ ನಿಲ್ಲಿಸ್ತೀವೋ ಏನೂ ಗೊತ್ತಿಲ್ಲ. ಸುಮ್ಮನೆ ರಫ್ ಎಸ್ಟಿಮೇಷನು, ರಫ್ ಪ್ಲ್ಯಾನು ಹೋಗ್ತಾ ಇದ್ದೀವಿ ಅಷ್ಟೇ. ಟೈಮ್ ಈಗ ಆಗಿದೆ 10 ಗಂಟೆ. ಸೊ ಗೆಳೆಯರೆ, ಇವಾಗ ನಮ್ಮ ತಮ್ಮ ಅವರು ಜಾಯ್ನ್ ಆಗಿದ್ದಾರೆ. ಆ್ಯಂಡ್ ಗಾಡಿಯಲ್ಲಿ ಪೆಟ್ರೋಲ್ ಅಂತೂ ಅರ್ಧ ಟ್ಯಾಂಕ್ ಐತೆ, ಆರಾಮಾಗಿ ಹೋಗಿ ಬರ್ಬೋದು. ಬಟ್ ರಿಸ್ಕ್ ಯಾಕೆ ಗುರು, ಹಾಕಿಸ್ಕೊಂಡು ಹೋಗ್ಬಿಡೋಣ ಅಂತ. ಸೊ ನೋಡಿ ಗೆಳೆಯರೆ, ಇವಾಗ ಇಲ್ಲಿ ಸಿಗ್ನಲ್ಲೇ ವರ್ಕ್ ಆಯ್ತಾ ಇಲ್ಲ. ಸಿಗ್ನಲ್ ಇಲ್ಲ ಅಂದ್ಕೊಂಡು ಏನಾದ್ರು ಹೋಗ್ಬಿಟ್ರೆ ನಮ್ಮ BTP ಪೊಲೀಸು ಫೋಟೋ ಹಿಡಿದು ಹಾಕ್ತಾರೆ ಫೈನ್ನ. 500 ರೂಪಾಯಿ ಗೆಳೆಯರೆ ಒಂದು ಸಿಗ್ನಲ್ ಜಂಪ್ ಮಾಡಿದ್ರೆ. ಆ ಕಡೆಗೆ ಎಲ್ಲೋ ಬಂತು ಆ್ಯಂಡ್ ರೆಡ್ ಬಂತು. ಒಬ್ಬ ಗ್ರೀನ್ ಲೈಟ್ ಅಂತೂ ಕಾಣಿಸ್ತಾ ಇದೆ ಗುರು. ರೆಡ್ ಲೈಟ್ ಇಲ್ಲ, ಗ್ರೀನ್ ಲೈಟ್ ಕಾಣಿಸ್ತಾ ಇದೆ ಗುರು. ಸೈಕು. ಓಕೆ, ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗೋಣ ಇವಾಗ. ವೆಲ್ ಎನಿವೇಸ್, ಸೊ ಹಾರ್ನ್ ಅಂತೂ ಅಪ್ಗ್ರೇಡ್ ಮಾಡಿದ್ದೀನಿ ರೀಸೆಂಟಾಗಿ. ಹಳೆ ಹಾರ್ನ್ ಕೆಲಸ ಮಾಡ್ತಾ ಇರಲಿಲ್ಲ. ಇವಾಗ ಒಂದು 200 ರೂಪಾಯಿದು ಹಾರ್ನ್ ಹಾಕಿದ್ದೀನಿ ಆ್ಯಂಡ್ ಇಟ್ಸ್ ವರ್ಕಿಂಗ್ ಗ್ರೇಟ್. ಸೊ ನನ್ನ ಗಾಡೀಲಿ ಒಂದೇ ಒಂದು ಇಶ್ಯೂ ಇದೆ ಗುರು, ಅದಕ್ಕೆ ನಾನು ಇನ್ನೂ ಸೊಲ್ಯೂಷನ್ ಹುಡ್ಕೋಕ್ಕೆ ಆಗಲಿಲ್ಲ. ಗಾಡಿ ರೈಟಿಗೆ ಎಳೆಯುತ್ತೆ ಕೈ ಬಿಟ್ಟರೆ. ಸೊ ಅದು ಏನಕ್ಕಂತ ನನಗೆ ಇದುವರೆಗೂ ಕಂಡುಹಿಡಿಯೋಕ್ಕಾಗಿಲ್ಲ. ಏನೇನೋ ಸರ್ಕಸ್ ಮಾಡಿದ್ದೀನಿ. ಫೋನ್ ಸೆಟ್ ಲೂಸ್ ಮಾಡಿದೆ, ಟೈಟ್ ಮಾಡಿದೆ, ಆಮೇಲೆ ಫ್ರಂಟ್ ಫೋರ್ಕ್ ಅಡ್ಜಸ್ಟ್ ಮಾಡಿದೆ, ಅಲೈನ್ಮೆಂಟ್ ಮಾಡಿದೆ. ಸೊ ರೇರ್ ವೀಲ್ ಅಲೈನ್ಮೆಂಟ್ ಮಾಡಿದೆ. ಸೊ ನಿಮಗೇನಾದ್ರು ಸೊಲ್ಯೂಷನ್ ಗೊತ್ತಿದ್ರೆ ಹೇಳಿ, ಟ್ರೈ ಮಾಡೋಣ. ಅದು ತೋರಿಸ್ತೀನಿ, ಸ್ವಲ್ಪ ದೂರ ಸಿಟಿ ಬಿಟ್ಟ ಮೇಲೆ ತೋರಿಸ್ತೀನಿ ಏನಾಗ್ತಾಯಿದೆ ಪ್ರಾಬ್ಲಮ್ ಅಂತ. ಇಲ್ಲೆಲ್ಲ ಕೈ ಬಿಟ್ಟರೆ ಆಮೇಲೆ ನಾನು ಮಲ್ಕೊಳ್ಳೋದೆ ರೋಡಲ್ಲಿ. ಏನಂತೀರಾ? ಹಾಂ. ಸೊ ಸಮ್ಮರ್ ಸ್ಟಾರ್ಟ್ ಆಗಿದೆ ಆಲ್ರೆಡಿ. ಬೆಂಗಳೂರಲ್ಲಂತೂ ಸಿಕ್ಕಾಪಟ್ಟೆ ಬಿಸಿಲು. ಸೊ ಈ ಟೈಮಲ್ಲಿ ರೈಡೆಲ್ಲ ಹೋಗ್ಬೇಕಂದ್ರೆ ಆಗಲ್ಲ. ಪ್ರಯತ್ನ ಮಾಡಿದ್ರೆ ಆಗುತ್ತೆ, ಬಟ್ ಡಿಹೈಡ್ರೇಷನ್ನು, ಆಳು ಮೂಳು ಕಾಂಪ್ಲಿಕೇಶನ್. ಸುಮ್ಮನೆ ಯಾಕೆ ಒದ್ದಾಡೋದು ಅಂತ. ಅದೇನೋ ಗಾದೆ ಇದೆಯಲ್ಲ, ಆ್ಯನ್ ಆ್ಯಪಲ್ ಎ ಡೇ ಕೀಪ್ಸ್ ಡಾಕ್ಟರ್ ಅವೇ ಅಂತ. ನಮ್ಮ ಸ್ಟೈಲಲ್ಲಿ ಹೇಳೋದಾದರೆ, ರೈಡ್ ಎ ವೀಕೆಂಡ್ ಕೀಪ್ಸ್ ದ ಆಫೀಸ್ ಸ್ಟ್ರೆಸ್ ಅವೇ ಅಂತ ಹೇಳ್ಬೋದು. ಏನು ಹೇಳಿ? ರೈಡ್ ಎವ್ರಿ ವೀಕೆಂಡ್ ಕೀಪ್ಸ್ ಆಫೀಸ್ ಸ್ಟ್ರೆಸ್ ಅವೇ. ಸೊ ಅದಕ್ಕೋಸ್ಕರ ವಾರಕ್ಕೊಂದ್ಸಲ ರೈಡ್ ಮಾಡೋದಕ್ಕೆ ಇಷ್ಟಪಡ್ತೀವಿ. ಲಾಂಗ್ ರೈಡ್ ಆಗಿರ್ಬೋದು, ಶಾರ್ಟ್ ರೈಡ್ ಆಗಿರ್ಬೋದು, ಯಾವುದೋ ಒಂದು ರೈಡು ಕಾಸ್ಟ್ಯೂಮ್ ಹಾಕೊಂಡು ನಾವು ಹೋಗ್ತಾಯಿದ್ರೆ ಆಹಾ, ಆ ಫೀಲಿಂಗೇ ಬೇರೆ ಗುರು. ಸೊ ಯಾರೋ ಒಂದು ನಮ್ಮ ತಮ್ಮನ ಥರ ಒಂದು ಸಾಥ್ ಕೊಟ್ಟರೆ ಇನ್ನೂ ಚೆನ್ನಾಗಿರುತ್ತೆ. ಸೊ ನಮ್ಮ ತಮ್ಮ ಅವ್ರು ಇಲ್ಲಿದ್ದಾರೆ. ಊಟ ಆಯ್ತೇನಾ? ಏನು ತಿಂದೆ? ಹಾಂ, ಚಪಾತಿ. ನಮ್ಮ ಮನೇಲಿ ದೋಸೆ. ಏನು ಹೇಳು, ವಾರಕ್ಕೊಂದ್ಸಲ ರೈಡ್ಗೆ ಹೋಗಿಲ್ಲ ಅಂದರೆ ಸಮಾಧಾನನೇ ಇಲ್ಲ ಗುರು. ಸೊ ಅದೇ ಒಂದು ಕೋಟು ರೆಡಿ ಮಾಡಿದೆ ಹಂಗೆ ಬರ್ತಾ. ಸೊ ಏನಪ್ಪ ಅಂದರೆ, ರೈಡ್ ಎವ್ರಿ ವೀಕೆಂಡ್ ಕೀಪ್ಸ್ ವರ್ಕ್ ಸ್ಟ್ರೆಸ್ ಅವೇ. ಹೆಂಗೆ ಕೋಟು? ಸಿಟಿ ಬಿಟ್ಟ ಮೇಲೆ ಸಿಗೋಣ. ಅಲ್ಲಿವರೆಗೂ ಲೈಟಾಗಿ ಒಂದು 360 ಶಾಟ್ಗಳು ನೋಡ್ಕೊಂಡು ಬನ್ನಿ ಪಟ್ ಅಂತ.
ಮಾಗಡಿ ದೇವಸ್ಥಾನದ ಹತ್ರ ಬಂದ್ವಿ ಗುರು. ಇದೇ ಗುರು ಮಾಗಡಿ ಶ್ರೀ ರಂಗನಾಥ ಸ್ವಾಮಿ ದೇವಸ್ಥಾನ. ಆವಾಗವಾಗ ಬರ್ತಾ ಇರ್ತೀವಿ ಹಿಂಗೆ. ಏನು ಮಗ ಹೆಂಗನ್ನಿಸ್ತು? ನೈಟ್ ರೈಡ್ ಹೋಗ್ತದೆ ಡಿಫ್ರೆಂಟ್ ಜಂಬ್ರ ರೈಡ್. ಮಾರ್ನಿಂಗ್ ರೈಡ್ಸೇ ಬೇರೆ ಅಂತ, ನೈಟ್ ರೈಡೇ ಹಿಂಗೋಗಿ ಬೇರೆ ಥರ ಫೀಲಿಂಗ್. ಅದಕ್ಕೆ ಗೆಳೆಯರ ಆವಾಗ ಎಲ್ಲ ಥರ ರೈಡ್ಗಳು ಮಾಡ್ಬೇಕಂತ ಹೇಳೋದು. ಸೊ ಇದು ರಂಗನಾಥ ಸ್ವಾಮಿ ದೇವಾಲಯ. ಸೊ ಮಾಗಡಿ ಏನಕ್ಕೆ ಫೇಮಸ್ ಅಂದರೆ ರಂಗನಾಥ ಸ್ವಾಮಿ ಟೆಂಪಲ್ಗೆ ಫೇಮಸ್ಸು. ಸೊ ಇಲ್ಲೊಂಚೂರು ಇದ್ಬಿಟ್ಟು ಆಮೇಲೆ ಹೋಗೋಣ, ಒಂದೆರಡು ಫೋಟೋ ಗಿಟ ತೆಗಿಯೋಣ. ಏನಂತೀರಾ? ಸೊ ಗೆಳೆಯರೆ, ಈ ಟೈಮಲ್ಲಿ ನಾನು ನಿಮಗೆ ಒಂದು ಚಿಕ್ಕದಾಗಿ ಒಂದು ಸೇಫ್ಟಿ ಟಿಪ್ ಕೊಡೋಕ್ಕೆ ಇಷ್ಟಪಡ್ತೀನಿ. ಏನಪ್ಪ ಅಂದರೆ, ಇದೊಂದು ಬ್ಯಾಗು ತುಂಬ ಹಳೇ ಬ್ಯಾಗ್ ನಂದು. ಸೊ ಯಾವಾಗಲೂ ಇದೊಂದು ತೊಗೊಂಡೋಗ್ತೀನಿ. ಸೊ ಏನಿದೆ ಅಂತ ನೋಡ್ತಾ ಇದ್ದೀರಾ? ಸೊ ಸ್ಪೇರ್ ಟ್ಯೂಬ್ ಇದೆ. ಇದು ಫ್ರಂಟ್ ಟ್ಯೂಬು, ಇದು ರೇರ್ ಟ್ಯೂಬು. ಸೊ ಯಾವಾಗಲೂ ಟ್ರಿಪ್ಪಿಗೆ ಹೋದಾಗ ಇದು ಎತ್ಕೊಂಡು ಹೋಗ್ತೀನಿ. ಸೊ ದಟ್ ನಮ್ಮ ಗಾಡಿ ಪಂಚರ್ ಆದರೆ, ಆಗಬಾರ್ದು ಅಂತ ಬೇಡ್ಕೋತೀನಿ, ಬಟ್ ಪಂಚರ್ ಆಗಿಬಿಟ್ರೆ ಏನು ಮಾಡೋದು ಅಲ್ವಾ ಮಗ? ಅಷ್ಟೇ. ಮೋರ್ ಓವರ್ ನಮ್ಮ ಗಾಡಿಗಳಿಗೆ ಸೆಂಟ್ರ್ ಸ್ಟ್ಯಾಂಡ್ ಇರೋದಿಲ್ಲ, ಜೊತೆಗೆ ಟ್ಯೂಬ್ ಟೈರ್ ಬೇರೆ ಅದ್ಲಾಡ್ಬೇಕು ಗುರು. ರಾಡ್ ಇದರಲ್ಲೇ ಐತೆ. ಅದು ಟಯರ್ ತೆಗಿಯೋಕ್ಕೆ ಕೇಳ್ತಾ ಇದೆಯಾ? ಟಯರ್ ತೆಗಿಯೋಕ್ಕೆಲ್ಲ ಬರೋಲ್ಲ ನಮಗೆ. ಜಸ್ಟ್ ಟಯರು ಸ್ಪೇರ್ ಇಟ್ಕೊಂಡಿದ್ದೀವಿ, ಯಾವುದನ್ನ ಮೆಕ್ಯಾನಿಕ್ ಹುಡುಕ್ಬೇಕಷ್ಟೇ. ಸೊ ಇದು ನಮ್ಮ ಸ್ಪೇರ್ ಟ್ಯೂಬಿನ ಕತೆ ಆದರೆ, ಸೊ ಇದೊಂದು ಎಲೆಕ್ಟ್ರಿಕ್ ಪಂಪ್ ಯೂಸ್ ಮಾಡ್ತೀನಿ. ಸೊ ಇದು ಕೂಡ ಯಾವಾಗಲೂ ನನ್ನ ಹತ್ರ ಇರುತ್ತೆ ಟ್ರಿಪ್ಗೆ ಹೋದಾಗಲೆಲ್ಲ. ಎಲ್ಲ ಸಣ್ಣ ಪುಟ್ಟ ಈ ಥರ ನೈಟ್ ರೈಡ್ಗೆಲ್ಲ ಹೋದಾಗ ತಗೊಬರ್ತೀನಿ. ಸೊ ಇದು ನೀವು ಕೂಡ ಇಟ್ಕೊಂಡಿದ್ರೆ ಒಳ್ಳೆಯದು, ಎಸ್ಪೆಷಲಿ ಎಕ್ಸ್ಪಲ್ಸ್ ಇಟ್ಟಿದ್ರೆ. ಹಾಂ, ಏನಂತೀರ? ಗಾಡಿ ಸೀಟ್ ಕೆಳಗಡೆ ಟೂಲ್ ಕಿಟ್ಟು ಇದೆ. ಇವಾಗ ತೆಗೆದೆಲ್ಲ ತೋರ್ಸೋಕ್ಕಾಗಲ್ಲ, ಎಲ್ಲೆಲ್ಲ ಬಂದ್ಬಿಟ್ಟಿದ್ದೀವಿ. ಸೊ ಗೆಳೆಯರೆ, ಟೈಮ್ ಈಗ ಆಗಿದೆ 12:30. ಆ್ಯಂಡ್ ಸೊ ಇಲ್ಲಿ ಪೀಸಾಗಿ ರಂಗನಾಥ ಸ್ವಾಮಿ ದೇವಸ್ಥಾನದ ಮುಂದೆ ಕೂತ್ಕೊಂಡು ಟೈಮ್ ಪಾಸ್ ಮಾಡಿಕೊಂಡು ಇವಾಗ ವಾಪಸ್ ಹೋಗ್ತಾಯಿದ್ದೀವಿ. ಆ್ಯಂಡ್ ಈ ಥರ ಇದೆ ನಮ್ಮ ಗೋಪ್ರೋ ಸೆಟಪ್ ಇವಾಗ ಕರೆಂಟ್ಲಿ. ಸೊ ಇಲ್ಲಿ ಎತ್ಕೊಂಡಿದ್ದು ಕ್ಯಾಮ್ರಾ. ಸೊ ಹೇಗಿದೆ ಸೆಟಪ್ಪು? ಒಂಥರ ಡಿಫ್ರೆಂಟಾಗಿ ಟ್ರೈ ಮಾಡಿದ್ದೀನಿ. ಸೊ ಈ ಥರ ಇದೆ ಗೋಪ್ರೋ ಸೆಟಪ್ಪು. ಆ್ಯಂಡ್ ವ್ಯೂ ಎಲ್ಲ ಹೇಗೆ ಬರ್ತಾಯಿದೆ ಏನು ಅಂತ ನನಗೆ ಇನ್ನೂ ಗೊತ್ತಿಲ್ಲ, ಮನೆಗೆ ಹೋದ್ಮೇಲೆ ಗೊತ್ತಾಗುತ್ತೆ. ಬಟ್ ನಿಮಗೆ ಈ ಥರ ವ್ಯೂ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಒಂದು ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಲೇಬೇಡಿ. ಸೊ ಇಲ್ಲಿವರೆಗೂ ವಿಡಿಯೋ ನೋಡ್ತಾ ಇದ್ದೀರಾ ಅಂದರೆ ತುಂಬ ಥ್ಯಾಂಕ್ ಯು. ಸೊ ಇವಾಗ
ಕ್ವಿಕ್ಕಾಗಿ ತುಮಕೂರು ರೋಡ್ ತಗೊಂಡು ಮನೆಗೆ ಹೋಗೋಣ. ಮತ್ತು ಬೇರೆ ಏನಾದ್ರು ಮಾಡಬೇಕಾ? ಬೇರೆ ಇನ್ನೇನಿಲ್ಲ, ಮನೆಗೆ ಹೋಗ್ದೆ ದಬಾಕೊಳ್ಳೋದು. ಸೊ ಇವಾಗ ಮನೆಗೆ ಹೋಗಿ ದಬಾಕೊಳ್ಳೋದಷ್ಟೇ ಅಂತ ಅಂದೆ ನಮ್ಮ ತಮ್ಮ. ಸೊ ಆ ಕೆಲಸಗಳ್ನ ಮಾಡೋಣ. ಸೊ ಆ ಕೆಲಸಗಳನ್ನ ಮಾಡೋಣ ಅಂದ್ರೆ ಯಾವ ಕೆಲಸ ಮಾಡೋಣ ನೈಟಲ್ಲಿ? ಮನೆಗೆ ಹೋಗಿ ಮಲ್ಕೊಳ್ಳೋದು ಕೆಲಸ ಮಾಡೋಣ. ಬಾಗೋರು ಹೋಗೋಣ. ಅಲ್ಲಿಗೆ ನಮ್ಮ ಮಾಗಡಿ ನೈಟ್ ರೈಡ್ ಮುಕ್ತಾಯ ಆಯಿತು. ಸೊ ಮನೆಯಿಂದ ಕೇವಲ 42 ಕಿಲೋಮೀಟ್ರ್ ಆಗುತ್ತೆ. ಆ್ಯಂಡ್ ಹತ್ತತ್ರ 1 ಅವರ್ ಓಡಿಸ್ಕೊಂಡು ಬಂದಿದ್ದೀವಿ ಆರಾಮಾಗಿ, ಪೀಸಾಗಿ. ಹಾಂ, ಸೊ ಮುಂದೆಗಡೆ ಹೈವೇ ಪೆಟ್ರೋಲ್ ಪೊಲೀಸ್ ರೌಂಡ್ಸ್ ಆಗ್ತಾಯಿದ್ದಾರೆ. ಹಿಂಗೆ ಕೂತ್ಕೊಂಡು ನಾನು ನಮ್ಮ ತಮ್ಮ ಆಲ್ಮೋಸ್ಟ್ 1 ಅವರ್ ಅಂತಲೇ ಅನ್ಕೋಬೋದು, 1.5 ಅವರ್ ಹಿಂಗೆ ಮಾತಾಡ್ತಾ ಇದ್ವಿ. ಒಂಥರ ಏನು ರಾತ್ರಿ ಹೊತ್ತು ಡೀಪ್ ಕಾನ್ವರ್ಸೇಷನ್ಗಳು ಆ ಲೆವೆಲೇ ಬೇರೆ ಗುರು. ಸೊ ನೀವು ರಾತ್ರಿ ಹೊತ್ತು ಯಾರ ಹತ್ರನ ಈ ಥರ ಕೂತ್ಕೊಂಡು ಮಾತಾಡಿದ್ದಿದೆಯಾ? ಸೊ ಇದ್ರೆ ಒಂದು ಕಮೆಂಟ್ ಮಾಡಿ. ಆ್ಯಂಡ್ ಏನು ಹಂಗೆ ಒಂಥರ ರಿಲ್ಯಾಕ್ಸ್ ಆಯಿತು ಗುರು. ಫುಲ್ಲು ಒಂಥರ ಪೀಸಾಗಿ ಒಂದು ರೌಂಡ್ ಹಾಕ್ಕೊಂಡು. ಟೀನೇ ಸಿಗಲಿಲ್ಲ, ಅದೊಂದು ಬೇಜಾರು. ಟೀ ಕುಡಿಯೋಣ ಅಂದ್ಕೊಂಡ್ವಿ, ಟೀ ಸಿಕ್ಕಿಲ್ಲ. ಇವಾಗೆಲ್ಲ ಟೀ ಕುಡಿದ್ರೆ ಅಷ್ಟೇ, ಮನೆಗೆ ಹೋಗಿ ನಿದ್ದೆ ಮಾಡೋಕ್ಕಾಗಲ್ಲ. ಮ್ಯಾಕ್ಸ್ ಟು ಮ್ಯಾಕ್ಸ್ 1 ಅವರ್ ಮನೆ ರೀಚ್ ಆಗ್ತೀವಿ. ಸೊ ಈ ಕಡೆಯಿಂದ ಹೋದರೆ ದಾಬಾಸ್ಪೇಟೆ ಕನೆಕ್ಟ್ ಆಗುತ್ತೆ. ಓಕೆ ಗೆಳೆಯರೆ, ಸುಮ್ಮನೆ ಹಂಗೆ ಕ್ಯಾಮ್ರಾ ಸೆಟಪ್ನ ಟೆಸ್ಟ್ ಮಾಡೋದಕ್ಕೋಸ್ಕರ ಒಂದು ಬ್ಲಾಗ್ ಮಾಡಿದ್ದೀನಿ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗದಿದ್ದರೆ ಏನು ಅನಿಸ್ತು ಏನು ಅನಿಸಿಲ್ಲ ಎಲ್ಲ ಒಂದು ಕಮೆಂಟ್ ಮಾಡಿ. ಸೊ ಕಮೆಂಟ್ ಸೆಕ್ಷನಲ್ಲಿ ಸ್ವಲ್ಪ ಮಾತುಕತೆಗಳನ್ನು ಮಾಡೋಣ. ಆ್ಯಂಡ್ ಮತ್ತೆ ಭೇಟಿ ಆಗ್ತೀನಿ ಮುಂದಿನ ವೀಡಿಯೋನಲ್ಲಿ. ಅಲ್ಲಿವರೆಗೂ ನಗನಾಗ್ತಾಯಿರಿ, ನಗುನ ಹಂಚಿ, ಹುಷಾರಾಗಿರಿ, ಅಪ್ಪ ಅಮ್ಮ ಜೊತೆ ಎಲ್ಲ ಖುಷಿಯಾಗಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ಗೆಳೆಯರೆ. ಟೇಕ್ ಕೇರ್, ಬಾಯ್.